ಇದಕ್ಕೆ ಸಂವಾದಿಯಾಗಿ ನಾವು ಇನ್ನೊಂದು ಘಟನೆ ನೆನಪಿಸಿಕೊಳ್ಬಹುದು. ಸ್ವಾಮಿ ಅಶೋಕಾನಂದರು ಅಂತ ಅವರು ಬರೀತಾರೆ, ತಾವು ಮೊದಲ ಬಾರಿ ಕಲ್ಕತ್ತಾದಲ್ಲಿ ಬೇಲೂರು ಮಠದ ಗಂಗೆಯ ದಡದ ಮೇಲೆ ಶ್ರೀರಾಮಕೃಷ್ಣರ ಶಿಷ್ಯರು ಅತ್ಯಂತ ವಾಕ್ ಮಾಡ್ತಾ ಇರುವುದನ್ನು ನೋಡಿದ್ರೆ ಅದೇ ಒಂದು ಭವ್ಯವಾದ ದೃಶ್ಯವಾಗಿತ್ತು. ಯಾಕಂದ್ರೆ ಅವರು ರಾಜ ಗಾಂಭೀರ್ಯದಿಂದ ಕೂಡಿ ವರ್ತಿಸ್ತಾ ಇದ್ದಾರೆ. ಅವರು ನಮ್ಮ ಹಾಗೆ ಸಾಮಾನ್ಯ ವ್ಯಕ್ತಿಗಳಂತೆ ಇರುವುದಿಲ್ಲ. ಸ್ವಾಮಿ ವಿವೇಕಾನಂದರು ಯುರೋಪ್ಗೆ ಹೋಗಿದ್ದಾರೆ. ಅಲ್ಲಿ ಫ್ರಾನ್ಸ್ ಅಲ್ಲಿ ಒಬ್ಬ ರಾಜ ಮನೆತನಕ್ಕೆ ಸೇರಿದ ಒಂದು ಅರಮನೆಯಂತಹ ಮನೆಯಲ್ಲಿ ವಾಸವಾಗಿರ್ತಾರೆ. ಆ ಮನೆಯನ್ನು ಕಾವಲು ಕಾಯ್ತಾ ಇದ್ದಾಗ ಒಬ್ಬ ಗಾರ್ಡ್, ಆ ಗಾರ್ಡ್ ಸ್ವಾಮಿ ವಿವೇಕಾನಂದರನ್ನು ಯಾವಾಗಲೂ ರಾಜಕುಮಾರ ಅಂತ ಕರೀತಿದ್ದಂತೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅವರಿಗೆ, ನಾನು ರಾಜಕುಮಾರ ಅಲ್ಲ, ನಾನು ಸನ್ಯಾಸಿ ಅಂತ ಹೇಳ್ತೇವೆ. ಆಗ ಅವರು ಹೇಳ್ತಾರಂತೆ, ನೀವು ಸುಮ್ಮನೆ ನಾನು ಅದೆಷ್ಟು ರಾಜಕುಮಾರರನ್ನು ರಾಜ ಮಹಾರಾಜರನ್ನು ನೋಡಿದ್ದೇನೆ ಅಂದ್ರೆ ನನಗೆ ಯಾರು ರಾಜಕುಮಾರ ಯಾರು ರಾಜಕುಮಾರ ಅಂತ ಗೊತ್ತಾಗುತ್ತೆ ಅಂತ ಅವರು ಸ್ವಾಮೀಜಿಯವರ ಬಾಯಿಯನ್ನೇ ಮುಚ್ಚಿಸಿಬಿಡ್ತಾನೆ. ಹೀಗೆ ರಾಜ ಗಾಂಭೀರ್ಯದಿಂದ ಕೂಡಿ ಮುಖ್ಯರಾದವರು ಸ್ವಾಮಿ ಸಿದ್ದೇಶ್ವರಾನಂದಜಿ ಅಂತ. ಆಮೇಲೆ ಅವರ ಜೊತೆಯಲ್ಲಿ ಓಡಾಡ್ತಾ ಇದ್ದವರು ಸ್ವಾಮಿ ರಂಗನಾಥಾನಂದಜಿ ಅಂತ. ಸ್ವಾಮಿ ಸಿದ್ದೇಶ್ವರಾನಂದಜಿಯವರು ಕೇರಳದವರು. ಅವರು ರಾಜ ಮನೆತನಕ್ಕೆ ಸೇರಿದವರು. ಅವರು ಕುವೆಂಪು ಅವರ ಮೇಲೆ ಬಹಳ ಪ್ರಭಾವವನ್ನು ಬೀರಿದ್ದಾರೆ. ಕುವೆಂಪು ಅವರ ಆತ್ಮದ ಚರಿತ್ರೆಯನ್ನು ನಾವು ಮೈಸೂರು ರಾಮಕೃಷ್ಣಾಶ್ರಮದಿಂದ ಫ್ರಾನ್ಸ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಪತ್ರಗಳನ್ನು ಬರೆದಿದ್ದನ್ನು, ಸ್ವಾಮೀಜಿ ಆ ಪತ್ರಗಳಿಗೆ ಉತ್ತರಿಸಿದ್ದನ್ನು ನೋಡ್ತೀವಿ. ಹೀಗೆ ಸ್ವಾಮಿ ಸಿದ್ದೇಶ್ವರಾನಂದಜಿಯವರು ಮತ್ತು ಸ್ವಾಮಿ ರಂಗನಾಥಾನಂದಜಿಯವರು ಅಲ್ಲಿ ವಾಕ್ ಮಾಡ್ತಾ ಇದ್ರು.